ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಮತಾ ಎಚ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಮತಾ. ಹ್ಯಾವ್ ಎ ನೈಸ್ ಥರ್ಸ್ಡೇ ಗಾಯ್ಸ್ ನಾನು ಇವತ್ತು ನಮ್ಮ ಮನೇಲಿ ಒಂದು ಅದ್ಭುತವಾದ ಅಡುಗೆನ ಮಾಡ್ತಾ ಇದ್ದೀನಿ. ಈ ಒಂದು ಅಡುಗೆ ಜೊತೆ ನನಗೆ ಒಂದು ಅದ್ಭುತವಾದ ಮೆಮೊರೀಸ್ ಇದೆ, ಇಮೋಷನ್ಸ್ ಇದೆ, ಹ್ಯಾಪಿನೆಸ್ ಇದೆ. ಅದು ಯಾವ ಅಡುಗೆ ಗೊತ್ತಾ? ಒತ್ತು ಶಾವಿಗೆ. ಗಾಯ್ಸ್, ಫಸ್ಟು ಒತ್ತು ಶಾವಿಗೆ ಮಾಡೋದಕ್ಕಿಂತ ಮುಂಚೆ ಕಾಯಲ್ಲಿ ರೆಡಿ ಮಾಡ್ಕೋಬೇಕು. ಸೊ ಅದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಅದಕ್ಕೆ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಆ ಬೆಲ್ಲನ ಕರಗಿಸ್ಕೊತೀನಿ ಈ ನೀರಲ್ಲಿ. ಆಮೇಲೆ ಕಾಯಲು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರೋದು ತೆಂಗಿನಕಾಯಿ ಅಲ್ವಾ. ಸೊ ಒಂದು ಕೋಕೋನಟ್ ತಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಹೋಳನ್ನ ನಾನು ಕಾಯಲ್ಗೆ ಯೂಸ್ ಮಾಡ್ತೀನಿ. ಇದು ಸ್ವಲ್ಪ ಕೊಬ್ಬರಿನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಕಾಯಿನ ಗ್ರೇಟ್ ಮಾಡ್ಕೊತೀನಿ, ರುಬ್ಬೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು. ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನಾನು ಈ ಕಾಯಿ ಹಾಲು ಮಾಡೋದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಅದಾಗಿದ್ಮೇಲೆ ಸ್ವಲ್ಪ ಕೊಬ್ಬರಿ ತುರಿನೂ ಕೂಡ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ತಗೊಂಡಿದ್ದೀನಿ ಕೊಬ್ಬರಿನ, ಅದನ್ನು ಪೀಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನೆಲ್ಲ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇವಾಗ ನೋಡಿ, ಆ ಕಾಯಲು ಘಮ ಘಮ ಅನ್ನೋ ಫ್ಲೇವರ್ ಬರಬೇಕಲ್ಲ. ಸೊ ಅದಕ್ಕೆ ನಾನು ಇವಾಗ ಏಲಕ್ಕಿನ ಒಂದು 3 to 4 ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ಸ್ವಲ್ಪ ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ, ಅದಕ್ಕೋಸ್ಕರ. ಆಮೇಲೆ ಕಾಯಲ್ಗೆ ಇನ್ನೂ ಒಂದು ಬಹಳ ಮುಖ್ಯವಾದಂಥ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಗಸಗಸೆ. ಈ ಗಸಗಸೆನ ಸ್ವಲ್ಪ ಫ್ರೈ ಮಾಡ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಡ್ರೈ ಫ್ರೈ ಅಷ್ಟೇ, ಅಂದರೆ ರೋಸ್ಟ್ ಮಾಡ್ಕೊಳ್ಳೋದು. ಒಂದು ಸ್ವಲ್ಪ ಕೆಂಪಗೆ ಬರೋ ತನಕ ಅದು ಘಮ ಘಮ ಅನ್ನೋ ಗೊತ್ತಾಗುತ್ತೆ. ಆವಾಗ ಇದನ್ನು ತೆಗೆದುಬಿಟ್ಟು ಇದನ್ನು ಜಾರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ರುಬ್ಕೊತೀನಿ. ನೈಸ್ ಆಗಬೇಕು, ಅಲ್ಲಿ ತನಕ ರುಬ್ಕೊಬೇಕು. ಅದಾಗಿದ್ಮೇಲೆ ಬೆಲ್ಲ ಎಲ್ಲ ಕರಗಿಸ್ಬಿಟ್ಟು ಇಟ್ಕೊಂಡಿದ್ನಲ್ಲ, ಆ ನೀರಿಗೆ ರುಬ್ಬಿಟ್ಕೊಂಡಿದ್ದಂಥ ಈ ತೆಂಗಿನಕಾಯಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ತಕ್ಕಂತೆ ನಾವು ವಾಟರ್ ಕೂಡ ಆ್ಯಡ್ ಮಾಡ್ಕೊಬೇಕು. ಟೇಸ್ಟ್ ಎಲ್ಲ ಚೆಕ್ ಮಾಡಿಬಿಟ್ಟು ಇದನ್ನ ನೀಟಾಗಿ 1-2 ಕುದಿ ಬರ್ಸ್ಕೊಂಡ್ರೆ ಅಲ್ಲಿಗೆ ನಮ್ಮ ಬಿಸಿ ಬಿಸಿ ಕಾಯಲು ರೆಡಿ ಆಗುತ್ತೆ. ಗಾಯ್ಸ್, ಇವಾಗ ಬನ್ನಿ ಒತ್ತು ಶಾವಿಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ಗಾಯ್ಸ್, ಇಲ್ಲಿ ನೋಡಿ, ಒಂದು ಪಾತ್ರೆಗೆ ನೀರು ಹಾಕ್ಕೊತಾ ಇದ್ದೀನಿ. ನೀರನ್ನ ನಾನು 1.5 ಬಟ್ಲಷ್ಟು ತಗೊತಾ ಇದ್ದೀನಿ. ಬಿಕಾಸ್ ನಾನು 1 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡೋದ್ರಿಂದ 1.5 ಕಪ್ಪಷ್ಟು ನಾನು ನೀರನ್ನ ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡಿದ್ದಾಗಿದ್ಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟ್ನು ಕೂಡ ಹಾಕ್ಕೊತೀನಿ. ಗೈಸ್, ಇವಾಗ ನೀರು ಬಿಸಿಯಾಗಿ ಚೆನ್ನಾಗಿ ಕುದೀತಾ ಇದೆ. ಸೊ ಇವಾಗ ನಾನು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಬೇಕು. ಗೈಸ್ ನೋಡಿ, ಇವಾಗ ನಾನು 1 ಬಟ್ಲಷ್ಟು ಇರೋ ಅಕ್ಕಿ ಹಿಟ್ಟನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡಿಕೊಂಡೆ. ಇದನ್ನ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಬಿಸಿ ನೀರು ಇರುವಾಗ್ಲೇನೆ ಇದನ್ನ ಬೇಗ ಇದನ್ನ ತಿರುಗಿಸ್ಕೊಂಡು ಬಿಡಬೇಕು, ಇಲ್ಲಾಂದ್ರೆ ಗಂಟು ಥರ ಆಗ್ಬಿಡುತ್ತೆ. ಸೊ ಅದಕ್ಕೆ ಬೇಗ ಇದನ್ನ ನೀಟಾಗಿ ಮಿಕ್ಸ್ ಅಪ್ ಮಾಡ್ಕೊಂಡ್ಬಿಡ್ಬೇಕು. ಅದಾಗಿದ್ಮೇಲೆ ಒಂದು 2-3 ಮಿನಿಟ್ಸ್ ಅಷ್ಟು ಪ್ಲೇಟ್ ಕವರ್ ಮಾಡಿಬಿಟ್ರೆ ಅದೊಂಥರ ಹಬೆನಲ್ಲಿ ಸಾಫ್ಟ್ ಆಗಿರುತ್ತೆ. ಮತ್ತೆ ಈ ಹಿಟ್ಟನ್ನ ನಾನು ಸ್ವಲ್ಪ ನೀರನ್ನ ಅದ್ಕೊಂಡು ಚೆನ್ನಾಗಿ ಎಲ್ಲ ನಾದ್ಕೊಂಡ್ಬಿಡ್ತೀನಿ. ಸಾಫ್ಟಾಗಿ, ಒಂದು ಗಂಟು ಇಲ್ಲದೆ ಇರೋ ಥರ ನೀಟಾಗಿ ನಾದ್ಕೊಂಡ್ಬಿಡ್ತೀನಿ. ನಾನು ಬಿಳಿ ಹೋಳಿಗೆ ವ್ಲಾಗಲ್ಲಿ ತೋರಿಸಿದ್ದೆ. ಸೊ ಅದೇ ಥರ ಇದನ್ನು ಅಷ್ಟೇನೆ, ಸೇಮ್ ಮೆಥಡು. ಹಿಟ್ಟನ್ನ ನೀಟಾಗಿ ನಾದ್ಕೊಂಡು ಅದನ್ನು ಎಲ್ಲ ಉಂಡೆ ಥರ ಮಾಡಿಟ್ಕೊಂಡ್ಬಿಡ್ತೀನಿ. ಸ್ವಲ್ಪ ಅಂಟು ಥರ ಆಗ್ತಾ ಇದ್ರೆ ಸ್ವಲ್ಪ ಎಣ್ಣೆ ಹತ್ಕೊಂಡ್ರೆ ಸಾಕು. ಆ್ಯಡ್ ಮಾಡೋದು ಬೇಕಾಗಿಲ್ಲ, ಕೈಗೆ ಸವರ್ಕೊಂಡ್ರಷ್ಟೇ ಸಾಕಾಗುತ್ತೆ. ಇಲ್ಲಾಂದರೆ ನೀರು ಹತ್ಕೊಂಡು ಸವರ್ಕೊಂಡ್ರೂ ಏನಾಗಲ್ಲ, ಇದೇನು ಜಾಸ್ತಿ ಏನು ಅಂಟ್ಕೊಳ್ಳಲ್ಲ. ಇವಾಗ ನಾವು ಒತ್ತೋದು ಒರಳಿರುತ್ತಲ್ಲ, ಆ ಒಳ್ಳಗಾಗುವಷ್ಟು ಒಂದೊಂದು ಉಂಡೆನ ನಾನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ.
ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಒಂದೇ ಒಂದು ಗಂಟು ಕೂಡ ಸಿಕ್ಕಿಲ್ಲ. ನೀಟಾಗಿ ಅಳತೆ ಪ್ರಕಾರ ಹಾಕೊಂಡ್ರೆ ಯಾವುದೇ ರೀತಿ ಏನೂ ಆಗೋದಿಲ್ಲ. ನೀಟಾಗಿ ಇವಾಗ ಕೈಲೊಂದ್ಸರಿ ನಾದ್ಕೊಂಡ್ ಬಿಟ್ರೆ ಚೆನ್ನಾಗಾಗುತ್ತೆ. ಉಂಡೆ ಕಟ್ಟೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ. ಬಿಸಿ ಸ್ವಲ್ಪ ಬೆಚ್ಚಗಿದ್ದಾಗ ನಾವು ಉಂಡೆ ಮಾಡ್ಕೊಂಡ್ಬಿಟ್ರೆ ಸರಿ. ಅದು ಆರ್ತಾ ಆರ್ತಾ ಏನಾಗ್ಬಿಡುತ್ತೆ, ಗಟ್ಟಿ ಆಗ್ಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಬಿಸಿ ಬಿಸಿ ಇದ್ದಾಗ್ಲೇನೆ ಎಲ್ಲ ಮಾಡ್ಕೊಂಡ್ ಬಿಡ್ಬೇಕು. ನೋಡಿ ನಾನು ಮಾಡ್ಕೊಂಡಿದ್ದ ಹಿಟ್ಟಿನಲ್ಲಿ ಇವಾಗ 5 ಉಂಡೆಗಳಾಗಿದೆ. ಸೊ ಇವಾಗ ನಾನು ಒತ್ತೋ ಮಿಷಿನ್ನ ತಗೊಂತಾ ಇದ್ದೀನಿ. ಆಕ್ಚುಲಿ ನಾನು ಇದನ್ನ ನಮ್ಮ ಓನರ್ ಆಂಟಿ ಹತ್ರ ಇಸ್ಕೊಂಡೆ. ಊರಲ್ಲಿ ಇದೇ ತರದ್ದು ನಮ್ದು ಹಿತ್ತಾಳೆದು ಇದೆ, ಅದ್ರಲ್ಲಿ ಊರಲ್ಲಿ ಮಾಡ್ತಾರೆ. ಇಲ್ಲಿ ನಾನು ಇವ್ರ ಹತ್ರ ಇಸ್ಕೊಂಡೆ. ಈ ಒಳಗೆಲ್ಲ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಟ್ಟೆ, ಹಿಟ್ಟೆಲ್ಲ ಕಚ್ಕೊಂಡ್ ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಒಂದೊಂದು ಉಂಡೆ ತರ ತಕೊಂಡು ಇದ್ರೊಳಗೆ ತುಂಬಿಸ್ಬಿಟ್ಟು ಆಮೇಲೆ ಒತ್ತೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಇವಾಗ ಫಸ್ಟ್ ಉಂಡೆ ತಗೊಂಡಿದ್ದೀನಿ, ಅದನ್ನ ನೀಟಾಗಿ ಇದ್ರ ಒಳಗಡೆ ತುಂಬಿಸ್ತಾ ಇದ್ದೀನಿ. ಎಕ್ಸೆಸ್ ಏನಾರು ಅನ್ಸಿದ್ರೆ ತೆಗ್ದಾಕ್ಬಿಟ್ರೆ ಆಯ್ತು. ಒಳಗೆ ಸ್ವಲ್ಪ ಚೆನ್ನಾಗಿ ತುಂಬಿಸ್ಕೊಳ್ಬೇಕು, ಒಳಗೆ ಹೋಗುತ್ತೆ. ತುಂಬಿಸಿದಾಗಿದ್ಮೇಲೆ ಇದನ್ನ ಮೇಲ್ಗಡೆ ಹಾಕ್ಬಿಟ್ಟು ನೀಟಾಗಿ ಫಿಟ್ ಮಾಡ್ಕೊಬೇಕು. ಇದು ನೀಟಾಗಿ ಫಿಟ್ ಮಾಡ್ಕೊಂಡ್ರೆ ಒತ್ತೋದಕ್ಕೆ ಈಸಿ ಆಗುತ್ತೆ, ಇಲ್ಲಾಂದ್ರೆ ಹಂಗೆ ಬಿಚ್ಕೊಂಡು ಬಂದ್ಬಿಟ್ರೆ ಕಷ್ಟ ಆಗುತ್ತೆ. ನೋಡಿ ಇವಾಗ ಒತ್ತಾ ಇದ್ದೀನಿ, ಜಸ್ಟ್ ಈ ತರ ತಿರ್ಕೊಂಡು ಹೋದ್ರೆ ಸಾಕು, ನೀಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನಾನು ಗೆಸ್ಸೇ ಮಾಡಿರ್ಲಿಲ್ಲ ವಿಥೌಟ್ ಎನಿಬಡಿ ಹೆಲ್ಪ್ ನಾನು ಇದನ್ನ ಮಾಡ್ತೀನಿ ಅಂತ. ಬಟ್ ನನಗೂ ಇದು ಸ್ಟ್ರೇಂಜ್ ಅಂಡ್ ತುಂಬಾ ಹ್ಯಾಪಿ ಆಗ್ತಾ ಇದೆ ಈ ತರ ಮಾಡ್ತಾ ಇರೋದು. ಗೈಸ್ ನೀವು ಅಷ್ಟೇ, ಇದು ತುಂಬಾ ಅಂದ್ರೆ ತುಂಬಾ ಈಸಿ. ನಿಮ್ಮ ಮನೇಲಿ ನೀವು ಒಂದ್ಸಲಿ ಟ್ರೈ ಮಾಡಿ, ಕಾಯಿ ಹಾಲು ಜೊತೆ ಟೇಸ್ಟ್ ಮಾಡಿ, ಸೂಪರ್ ಅಂದ್ರೆ ಸೂಪರ್ ಆಗಿರುತ್ತೆ. ಈ ತರ ಟ್ರೆಡಿಷನಲ್ ಅಡುಗೆಗಳನ್ನ ಮನೇಲಿ ಮಾಡಬೇಕು. ನಮ್ಮ ಕಡೆ ಹೇಳ್ತಾರೆ ಒತ್ತು ಶಾವಿಗೆನ ಮನೇಲಿ ಮಾಡೋದ್ರಿಂದ ಮನೆಯಲ್ಲಿ ಯಾವಾಗಲೂ ಹ್ಯಾಪಿನೆಸ್ ಇರುತ್ತೆ ಅಂತ. ಸೊ ನಮ್ಮ ಮನೇಲಿ ಯಾವಾಗ್ಲೂ ಅಷ್ಟೇ ಅವಾಗವಾಗ ಒಂದೊಂದ್ಸರಿ ಮಾಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾನು ಮಾಡಬೇಕು ಅನ್ನೋ ಆಸೆ ಇತ್ತು. ಇವತ್ತು ನನ್ನ ಆಸೆ ಕಂಪ್ಲೀಟ್ ಆಗ್ತಾ ಇದೆ. ಐ ಆಮ್ ಸೋ ಹ್ಯಾಪಿ. ಗೈಸ್ ಈ ಒತ್ತು ಶಾವಿಗೆನ ನಾವು ಚಿಕ್ಕವರಿದ್ದಾಗಿಂದ ನಮ್ಮ ಅಮ್ಮವರ ಅಮ್ಮ ಮನೆಯಲ್ಲಿ ಯಾವಾಗ್ಲೂ ಮಾಡ್ತಾ ಇದ್ರು. ಅವ್ರನ್ನ ನಾವು ಅವ್ವ ಅಪ್ಪ ಅಂತ ಕರಿತಾ ಇದ್ವಿ. ನಾವು ಸ್ಕೂಲ್ ರಜೆ ಎಲ್ಲ ಬಂದಾಗ ಅಲ್ಲಿಗೆ ಹೋದಾಗ ನಮ್ಗೆ ಹಬ್ಬನೇ ಹಬ್ಬ. ನಾವು ಅಲ್ಲಿ ಇರ್ಬೇಕಾದ್ರೆ ಅಲ್ಲಿಂದ ಬರ್ಬೇಕಾದಾಗೆಲ್ಲ ಈ ಅಡಿಗೆ ಒಂದು ಪಾರ್ಟ್ ಆಫ್ ಇಟ್ ಆಗಿತ್ತು, ಮಾಡೇ ಮಾಡ್ತಾ ಇದ್ರು. ಈ ಒಂದು ಒತ್ತು ಶಾವಿಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂಥರ ಹಬ್ಬ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಅದ್ರ ಪ್ರಾಸೆಸ್ಸೇ ಅಷ್ಟು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆಕ್ಚುಲಿ ಇದಕ್ಕೆ ಅಲ್ಲಿ ಒಂದು ಮರದ್ದು ಒತ್ತು ಶಾವಿಗೆ ತರ ಇರುತ್ತೆ, ಅದನ್ನ ತಗೊಂಡ್ ಬಂದ್ಬಿಟ್ಟು ಅದ್ರಲ್ಲಿ ಮಾಡ್ತಾ ಇದ್ರು. ಅದೊಂಥರ ಡಿಫ್ರೆಂಟ್ ಆಗಿ ಇರುತ್ತೆ. ಅಂದ್ರೆ ಕುದುರೆ ತರ, ಒಂಟೆ ತರ, ಆ ತರ ಎಲ್ಲ ಮರದಲ್ಲಿ ಕೆತ್ತನೆ ಮಾಡಿಸ್ಕೊಂಡಿರ್ತಾರೆ. ಮನೆಗೆ ಯಾರು ಬೇಕಾಗಿರುತ್ತೆ ಅವರು. ಸೊ ಆ ತರ ತಂದ್ಬಿಟ್ಟು ನಮ್ಮ ಅಪ್ಪ ಮಾಡ್ತಾ ಇತ್ತು. ನಮ್ಮ ಅಪ್ಪ ಮತ್ತೆ ನಮ್ಮ ಅವ್ವ ಅಂತೂ ಯಪ್ಪ ನನ್ಗೆ ಈ ಒತ್ತು ಶಾವಿಗೆ ಮಾಡುವಾಗ ಅವ್ರನ್ನೇ ನಾನು ಯಾವಾಗ್ಲೂ ನೆನಪಿಸ್ಕೊಂತಾ ಇರ್ತೇನೆ. ನಮ್ಮಪ್ಪ ಒತ್ತುತ್ತಾ ಇತ್ತು, ನಮ್ಮವ್ವ ಅದನ್ನ ಕೆಳಗಡೆ ಅದನ್ನೆಲ್ಲ ಇಟ್ಕೊಂಡು ಒಂದೊಂದೇ ತೆಗೆದು ಹಾಕ್ತಾ ಇತ್ತು. ಸೊ ಅದೆಲ್ಲ ನೆನಪಾಗ್ತಾ ಇದೆ. ಸೊ ಅದೆಲ್ಲ ಒಂದು ಒಳ್ಳೆ ಮೆಮೊರೀಸು. ಈ ತರ ಅಡ್ಗೆಗಳೆಲ್ಲ ಮಾಡ್ಕೊಂಡು ತಿನ್ನುವಾಗ ಅವ್ರ ಬ್ಲೆಸ್ಸಿಂಗ್ಸ್ ನಮಗ್ ಸಿಗ್ತಾ ಇದೆಯೇನೋ ಅನ್ನೋ ಫೀಲ್ ಆಗ್ತಾ ಇರುತ್ತೆ. ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಗೈಸ್ ಇವಾಗ ಶಾವಿಗೆ ಜೊತೆ ನಮ್ ಕಡೆ ಕಡಲೆಕಾಳು ಗೊಜ್ಜನ್ನ ಮಾಡ್ತಾರೆ, ಅದು ಒಂದು ಪದ್ಧತಿ. ಇದಕ್ಕೆ ನಾನು ಒಂದು ಪಾತ್ರೆನಲ್ಲಿ ಎಣ್ಣೆ ಹಾಕೊಂಡ್ಬಿಟ್ಟು ಅದು ಬಿಸಿ ಆಗಿದ್ಮೇಲೆ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಂಡೆ. ರಾತ್ರಿನೇ ಕಡಲೆಕಾಳು ನೆನೆಸಿದ್ದೆ, ಅದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಂಡೆ. ಅದಕ್ಕೆ ಸ್ವಲ್ಪ ಆಲೂಗೆಡ್ಡೆನೂ ಆ್ಯಡ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾಗಿದ್ಮೇಲೆ ಆನಿಯನ್ನು ಮತ್ತೆ ಈ ಮಸಾಲದು ಖಾರದ ಪುಡಿ ಇದೆಯಲ್ಲ ಅದನ್ನ ನಾನು ಎಣ್ಣೆ ಸ್ವಲ್ಪ ಫ್ರೈ ಮಾಡ್ಕೊಂಡು ರುಬ್ಬಿಟ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೆ, ಅದನ್ನ ಹಾಕೊಂಡೆ. ಅದ್ರ ಜೊತೆಗೆ ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಬಿಟ್ಟು ನಾನು ಒಂದು 2 ವಿಷಲ್ ಅಷ್ಟು ಮಾಡಿಸ್ಕೊತಾ ಇದ್ದೀನಿ. 2 ವಿಷಲ್ ಆಗಿದ್ಮೇಲೆ ಕುಕ್ಕರ್ ತೆಗೆದ್ಬಿಟ್ಟು ಇವಾಗ ನಾನು ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಇಷ್ಟೆಲ್ಲ ಹಾಕಿ ರುಬ್ಬಿಟ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಾಗಿದ್ಮೇಲೆ ಹೆಚ್ಚಿಟ್ಕೊಂಡಿರೋ ಬದನೆಕಾಯಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಕಡಲೆಕಾಳು ಗೊಜ್ಜಿಗೆ ಆಲೂಗಡ್ಡೆ ಅಂಡ್ ಬದನೆಕಾಯಿ ತುಂಬಾ ಮುಖ್ಯ. ಇದನ್ನ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ನಮ್ ಗ್ರೇವಿ ರೆಡಿ ಆಗಿದೆ.
ಗಾಯ್ಸ್ ಬನ್ನಿ ಬನ್ನಿ ಇಲ್ಲಿ ನೋಡಿ ನನ್ನ ಒತ್ತು ಶಾವಿಗೆ ರೆಡಿ ಆಗಿದೆ. ಒತ್ತು ಶಾವಿಗೆ ಮತ್ತೆ ಕಾಳು ಗೊಜ್ಜು ಎರಡನ್ನೂ ಇಟ್ಕೊಂಡು ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗಾಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ. ಎಷ್ಟು ಅದ್ಭುತವಾಗಿ ಬಂದಿದೆ ಗೊತ್ತಾ. ನಾನು ಯಾರ ಹೆಲ್ಪ್ ತಗೊಳ್ದೆ ನಾನೇ ಮಾಡಿರೋದು. ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಟೇಸ್ಟ್ ಅಂತೂ ಏಕ್ದಮ್ ಸೂಪರ್ ಅಂತಾನೆ ಹೇಳ್ಬೋದು. ಇದು ನಮ್ಮವ್ವ ನಮ್ಮಪ್ಪ ಮಾಡ್ತಿದ್ದಂತ ಅಡಿಗೆ. ಅವರು ಬಹಳ ಪ್ರೀತಿಯಿಂದ ನಮ್ಗೆ ಮಾಡ್ಕೊಡ್ತಾ ಇದ್ರು. ಇವತ್ತು ಆ ಅಡಿಗೆನ ನಾನು ನಮ್ಮನೇಲಿ ನನ್ನ ಮಗುಗೋಸ್ಕರ ಮಾಡಿದ್ದೀನಿ. ನನ್ನ ಬೇಬಿಗೆ ತುಂಬಾ ಇಷ್ಟ ಇದು. ಅವಳು ಇದನ್ನ ಸ್ವೀಟ್ ಮ್ಯಾಗಿ ಅಂತ ಹೇಳ್ತಾಳೆ. ಸೊ ನಾನು ಮ್ಯಾಗಿನ ನಾನು ಮಾಡೋದೇ ಇಲ್ಲ ನಮ್ಮ ಮನೇಲಿ. ಅವಳೇನಾದ್ರು ಮ್ಯಾಗಿ ಬೇಕು ಅಂತ ಹೇಳಿದಾಗ ಊರಲ್ಲಿ ಇರ್ಬೇಕಾದ್ರೆ ನಾವು ಇದನ್ನ ಮಾಡ್ಕೊಡ್ತಾ ಇದ್ವಿ. ಇದನ್ನ ನನ್ನ ಹತ್ರ ಕೇಳ್ತಾ ಇದ್ಲು. ನನಗೆ ಬರಲ್ವಲ್ಲಪ್ಪ ಅಂತ ಅನ್ಕೊಂಡಿದ್ದೆ. ಬಟ್ ಇವತ್ತು ಫೈನಲಿ ಟ್ರೈ ಮಾಡಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಕಡಲೆಕಾಳು ಗೊಜ್ಜು ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ನಮ್ಮ ಸುನಂದ ಆಂಟಿ ಮಾಡ್ತಾ ಇದ್ರು ಕಡಲೆಕಾಳು ಗೊಜ್ಜು. ಸೇಮ್ ಅದೇ ತರನೇ ಇದೆ ಟೇಸ್ಟು. ನಾನು ನಮ್ಮ ಅಮ್ಮಂಗೂ ಅದೇ ಹೇಳ್ದೆ. ಆಂಟಿ ಮಾಡುತ್ತಲ್ಲ ಆ ತರ ಬಂದಿದೆ ಕಡಲೆಕಾಳು ಗೊಜ್ಜು ಅಂತ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಚುಲಿ ಟೊಮೊಟೊ ಖಾಲಿ ಆಗ್ಬಿಟ್ಟಿತ್ತು. ಒಂದೇ ಒಂದು ಟೊಮೊಟೊ ಇತ್ತು. ನಮ್ಮ ಅಮ್ಮಂಗೆ ಹೇಳ್ದೆ. ನಮ್ಮ ಅಮ್ಮ ಹೇಳಿದ್ರು ಈ ತರ ಮಸಾಲೆಗೆ ಟೊಮೊಟೊ ಕಡಿಮೆ ಹಾಕಿದ್ರೇನೆ ಚೆನ್ನಾಗಿ ಬರೋದು ಅಂತು. ನಾನು ಡೌಟ್ಫುಲಿ ಮಾಡಿದೆ. ಬಟ್ ಗ್ರೇವಿ ಮಾತ್ರ ಆಸಮ್ ಅಂದ್ರೆ ಆಸಮ್ ಆಗಿ ಬಂದಿದೆ. ಗೈಸ್ ನೀವು ನಿಮ್ಮ ಮನೇಲಿ ಟ್ರೈ ಮಾಡ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಯಾವ ತರ ಬಂದಿದೆ ಅಂತ. ನೋಡಿ ನನ್ನ ಪುಟಾಣಿ ಸ್ಕೂಲ್ ಎಲ್ಲ ಮುಗಿಸ್ಕೊಂಡ್ ಬಂದಾಯ್ತು. ಇವಾಗ ಪ್ಲೇ ಟೈಮ್. ಅವಳು ಆಟ ಆಡ್ತಾ ಇದ್ದಾಳೆ. ಆಮೇಲೆ ಸ್ವಲ್ಪ ಸುಸ್ತಾಯ್ತು ಅಂತ ಹಾಗೆ ರೆಸ್ಟ್ ಮಾಡ್ತಾ ಇದ್ಲು ಸೋಫಾ ಮೇಲೆ. ಸೊ ಇದೇ ಒಳ್ಳೆ ಟೈಮ್ ಅಂತ ಹೇಳ್ಬಿಟ್ಟು ನಾನು ಅವಳಿಗೆ ನೇಲ್ ಕಟ್ ಮಾಡಕ್ಕೆ ಕುತ್ಕೊಂಡಿದ್ದೀನಿ. ನೇಲ್ ಸ್ವಲ್ಪ ಉದ್ದ ಬೆಳ್ಕೊಂಡ್ ಬಿಟ್ಟಿದ್ದು. ಅವಳು ನನಗೆ ಪರಿಸ್ತಾ ಇದ್ಲು. ಸೊ ನನಗೆ ಕಟ್ ಮಾಡಕ್ಕೆ ಟೈಮೇ ಸಿಗ್ತಾ ಇರ್ಲಿಲ್ಲ. ಅಂಡ್ ಅವಳು ನನಗ್ ಸಿಗ್ತಾ ಇರ್ಲಿಲ್ಲ. ನಾ ಇವಾಗ ಆರಾಮಾಗಿ ಮಲ್ಕೊಂಡಿದ್ಲಲ್ಲ. ಸೊ ಇವಾಗ ಬಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಅವಳಿಗೆ ಮೂಡಿದ್ರೆ ಮಾಡಿಸ್ಕೊಂತಾಳೆ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಅವ್ರ ಮ್ಯಾಮ್ ಕೂಡ ಮಾಡಿಸ್ಕೊಂಡ್ ಬಂದಿಲ್ಲ ಅಂತಂದ್ರೆ ಮೆಸೇಜ್ ಹಾಕ್ತಾರೆ. ಇಲ್ಲ ಅಂತಂದ್ರೆ ಫಿಂಗರ್‌ನೇ ಕಟ್ ಮಾಡ್ಬಿಡ್ತೀನಿ ಮಾಡಿಸ್ಕೊಂಡ್ ಬಂದಿಲ್ಲ ಅಂದ್ರೆ ಅಂತ ಎದುರಿಸ್ಬಿಟ್ಟು ಕಳಿಸ್ತಾರೆ. ಸೊ ಅವಾಗ ಅವಳು ಬಂದು ಹೇಳ್ತಾಳೆ, ಮಮ್ಮ ಮ್ಯಾಮ್ ಈ ತರ ಹೇಳಿದ್ರು ಅಂತ. ಸೊ ಅದಕ್ಕೆ ನಾನು ಕೂಡ ಹೇಳ್ತಾ ಇರ್ತೀನಿ ಅದಕ್ಕೆ ಪುಟಾಣಿ ಮಮ್ಮ ಹತ್ರ ಮಾಡಿಸ್ಕೊಂಡ್ ಬಿಡ್ಬೇಕು ಅಂತ. ಸೊ ಅವಾಗ ಅವಳು ಅದನ್ನ ನೆನಪಿಸ್ಕೊಂಡು ಆರಾಮಾಗಿ ಮಾಡಿಸ್ಕೊತಾ ಇದ್ದಾಳೆ ಇವಾಗ. ಆಕ್ಚುಲಿ ಇವಾಗ ಅವ್ರ ಅಕ್ಕಂಗೆ ಪರಿಚಯನ ಬಿಟ್ಬಿಟ್ಟಿದ್ದಾಳೆ. ಮೊದ್ಲಂತೂ ಪಾಪ ನಮ್ಮ ತೀಟೆತಮ್ಮಂಗೆ ಯಾವಾಗ್ಲೂ ಮಾರ್ಕ್ ಮಾಡಿ ಕಳಿಸ್ತಾ ಇದ್ಲು. ಮುಖಕ್ಕೆ, ಕೈಗೆ, ಕಾಲ್ಗೆ ಎಲ್ಲ. ಸದ್ಯ ಹೇಗೋ ಇವಾಗ ಅದನ್ನೆಲ್ಲ ಬಿಟ್ಬಿಟ್ಟಿದ್ದಾಳೆ. ನೋಡಿ ಎರಡು ಕೈನೂ ನೀಟ್ ಆಗಾಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾಳೆ. ಸದ್ಯ ಕಟ್ ಮಾಡಿಸ್ಕೊಂಡ್ಲಲ್ಲ, ಥ್ಯಾಂಕ್ ಗಾಡ್. ಇವಾಗ ಮೇಡಮ್ ಕೈ ಕಾಲು ತೊಳ್ಕೊಂಡು ಇವಾಗ ಲಂಚ್ಗೆ ಕೂತ್ಕೊಂಡಿದ್ದಾರೆ. ಆಕ್ಚುಲಿ ಮಾರ್ನಿಂಗ್ ಇವಳಿಗೆ ಲಂಚ್ ಬಾಕ್ಸ್ಗೂ ನಾನು ಇದನ್ನೇ ಹಾಕಿದ್ದೆ, ಶಾವಿಗೆ ಮತ್ತೆ ಕಾಯಿ ಹಾಲು. ಸೊ ತಿನ್ಕೊಂಡು ಬಂದಿದ್ಲು. ಮಮ್ಮ ಈಗ್ಲೂ ಬೇಕು ಅಂತ ಕೇಳಿದ್ಲು. ಸೊ ಅದಕ್ಕೆ ಹಾಕೊಟ್ಟಿದ್ದೀನಿ. ಮಕ್ಕಳುಗಳಿಗೆ ಈ ತರ ಸಾಂಪ್ರದಾಯಿಕ ಅಡುಗೆನ ನಾವು ಮಾಡ್ಕೊಡ್ಬೇಕು. ಅವಾಗ ಅವ್ರಿಗೂ ಕೂಡ ಸ್ವಲ್ಪ ಅವೇರ್ನೆಸ್ ಬರುತ್ತೆ. ಈ ತರ ಎಲ್ಲ ಅಡುಗೆ ಎಲ್ಲ ಇದೆಯಾ ಅಂತ. ಬೇರೆ ಯಾವ್ದ್ಯಾವ್ದನ್ನು ತೋರ್ಸೋದಕ್ಕಿಂತ ನಮ್ಮ ಅಡುಗೆಗಳನ್ನೇ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಫಸ್ಟ್ ಇನಿಷಿಯಲಿ ಅವರು ಸ್ವಲ್ಪ ರಿಜೆಕ್ಟ್ ಮಾಡ್ಬೋದು. ಆಮೇಲಿಂದ ಅವ್ರಿಗೂ ಇದು ಒಂದು ಅಡುಗೆ ಅಂತ ಅಂದ್ಬಿಟ್ಟು ಅವ್ರಿಗೂ ಇಷ್ಟ ಆಗುತ್ತೆ. ನನ್ನ ಬೇಬಿ ನಂತರನೇ ಪ್ರತಿಯೊಂದನ್ನು ಕೂಡ ಎಂಜಾಯ್ ಮಾಡ್ಕೊಂಡು ಇದ್ ಮಾಡ್ತಾಳೆ. ಅದ್ರಲ್ಲೂ ಊಟದ ವಿಷಯದಲ್ಲಂತೂ ತುಂಬಾ ರೆಸ್ಪೆಕ್ಟ್ ಕೊಡ್ತಾಳೆ. ನನಗ್ ತುಂಬಾ ಖುಷಿ. ನಾನು ಏನೇ ಮಾಡಿದ್ರು ಖುಷಿ ಖುಷಿ ಪಟ್ಕೊಂಡು ನನ್ ತೀಟೆ ತಿಮ್ಮು ಆದ್ರೂ ಅಷ್ಟೇನೆ, ಇದು ಆದ್ರೂ ಅಷ್ಟೇನೆ, ಇಬ್ರು ಪಾಪ ಆರಾಮಾಗಿ ಖುಷಿ ಪಟ್ಕೊಂಡು ತಿಂತಾರೆ. ಐ ಆಮ್ ಸೋ ಹ್ಯಾಪಿ. ನಮ್ ಬೇಬಿ ನಮ್ಮ ಮನೇನೆ ಸ್ಪೋರ್ಟ್ಸ್ ಗ್ರೌಂಡ್ ಮಾಡ್ಕೊಂಡ್ ಬಿಟ್ಟಿದ್ದಾಳೆ. ಎಲ್ಲಾ ಆಟನೂ ಇದ್ರೊಳಗೇನೆ ಆಡ್ತಾ ಇರ್ತಾಳೆ. ನೋಡಿ ಇವಾಗ ಕ್ರಿಕೆಟ್ ಆಡ್ಬೇಕು ಅಂದ್ಬಿಟ್ಟು ರೆಡಿ ಆಗಿದ್ದಾಳೆ. ಅವಳಿಗೆ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟ್. ಇದನ್ನ ನೋಡಿದಾಗ ನನಗಂತೂ ತುಂಬಾ ಗಿಲ್ಟ್ ಫೀಲ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದೆ ನನ್ ಪುಟಾಣಿ. ನಾನ್ ಚಿಕ್ಕವಳಾಗಿದ್ದಾಗಿದ್ದ ಅಂತೂ ಒಂದೇ ಒಂದ್ ಸ್ಪೋರ್ಟ್ಸ್ ಅಲ್ಲೂ ಇನ್ವಾಲ್ವ್ ಆಗ್ತಾ ಇರ್ಲಿಲ್ಲ. ಈ ತರ ಸ್ಪೋರ್ಟ್ಸ್ಗೆಲ್ಲ ಇನ್ವಾಲ್ವ್ ಆಗ್ಬೇಕು, ಆಟ ಆಡ್ಬೇಕು ಅಂತ ನಮ್ಗೆ ನಮ್ಮ ಅಮ್ಮ ಅಪ್ಪನೂ ಹೇಳ್ಕೊಟ್ಟಿರ್ಲಿಲ್ಲ. ಆಮೇಲೆ ನನ್ಗಿದ್ದಿದ್ ಫ್ರೆಂಡ್ಸು ನನ್ ತರನೇ ಸುಮ್ನೆ ಇರ್ತಾ ಇದ್ರು. ಸೊ ನಮ್ ಸ್ಕೂಲಲ್ಲೂ ಅಷ್ಟೇ ಅಷ್ಟೇನು ಯಾರು ಏನು ಎಂಕರೇಜೇ ಮಾಡ್ತಾ ಇರ್ಲಿಲ್ಲ. ಸೊ ಅದಕ್ಕೆ ನಮ್ಗೆ ಇಂಟ್ರೆಸ್ಟೇ ಬರ್ಲಿಲ್ಲ. ಇವಾಗ ನನಗ್ ಬ್ಯಾಟಿಂಗ್ ಕೊಟ್ಟಿದ್ದಾಳೆ. ನನ್ಗೆ ಒಂದ್ ಸರಿನೋ ಎರಡ್ ಸರಿನೋ ಅಷ್ಟೇ ಅವ್ಳ್ ಕೊಡೋದು. ಅದಾಗಿದ್ಮೇಲಿಂದ ಅವಳೇ ಬಂದು ಕಿತ್ಕೊಂಡ್ಬಿಡ್ತಾಳೆ ನೋಡಿ.
ಅಷ್ಟೇ ಅವಳ್ದು ಯಾವಾಗ್ಲೂ ಅಷ್ಟೇ. ಯಾವಾಗ್ಲೂ ಅವಳೇ ಬ್ಯಾಟಿಂಗ್ ಮಾಡ್ಬೇಕು, ನಾನ್ ಬೌಲಿಂಗ್ ಮಾಡ್ತಾ ಇರ್ಬೇಕು. ಅವಳೇನಾದ್ರು ಬಾಲ್ ಏನಾದ್ರು ಹೊಡೆದ್ಬಿಟ್ರೆ ಸಾಕು, ಫುಲ್ ಡ್ಯಾನ್ಸ್ ಎಲ್ಲ ಮಾಡಿ ಏನೇನೋ ಎಲ್ಲ ಮಾಡ್ತಾ ಇರ್ತಾಳೆ. ಅವಳ್ದು ಏನೇನೋ ಹೇಳ್ತಾ ಇರ್ತಾಳೆ, ಅದನ್ನೆಲ್ಲ ಕೇಳಿಸ್ಕೊಳ್ಳೋಕ್ಕೂ ತುಂಬಾ ಚೆನ್ನಾಗ್ ಅನ್ನಿಸ್ತಾ ಇರುತ್ತೆ. ಆದ್ರೆ ನನ್ಗೆ ಭಯ ಆಗ್ತಾ ಇರುತ್ತೆ. ಈ ಕಡೆ ಟಿವಿ ಇದೆ, ಈ ಕಡೆ ಮಿರರ್ ಇದೆ, ಈ ಕಡೆ ಶೋಕೇಶ್ ಇದೆ, ಎಲ್ಲಿ ಹೊಡ್ಬಿಡ್ತಾಳಪ್ಪ ಅನ್ನಿಸ್ತಾ ಇರುತ್ತೆ. ಬಟ್ ಏನ್ ಮಾಡೋದು, ಇರೋದ್ರಲ್ಲೇ ಆಟ ಆಡಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಆಟ ಆಡಿಸ್ತಾ ಇರ್ತೀನಿ. ಇಲ್ಲಾಂದ್ರೆ ಆಚೆ ಕಡೆ ಕರೀತಾಳೆ, ಕೆಳಗ್ ಹೋಗ್ಬೇಕು, ನಾವಿರೋದ್ ಸೆಕೆಂಡ್ ಫ್ಲೋರು. ಇನ್ನು ಕೆಳಗ್ ಹೋಗ್ಬಿಟ್ರಂತೂ ಅವಳು ಅದನ್ನೇ ಅಭ್ಯಾಸ ಮಾಡ್ಕೊಂಡ್ ಬಿಡ್ತಾಳೆ. ಮೊದ್ಲು ಅವಳು ಚಿಕ್ಕವಳಾಗಿದ್ದಾಗ ನಾನು ಕೆಳಗೆ ಕರ್ಕೊಂಡೋಗಿ ಆಟ ಆಡಿಸ್ತಾ ಇದ್ದೆ. ಅವಾಗಂತೂ ಯಾವಾಗ್ ನೋಡ್ರು ನಾವು ಕೆಳಗೆ ಇರ್ತಾ ಇದ್ವಿ. ಬಿಸ್ಲಲ್ಲಿ ಒಣ್ಗಿ ಸಾಕಾಯ್ತಾ ಇತ್ತು. ಮನೆಗೆ ಬರ್ತಾ ಇರ್ಲಿಲ್ಲ. ಆಮೇಲೆ ಅವಳು ಟೈಮ್ಗೆಲ್ಲ ನೀರು ಕುಡಿತಾ ಇರ್ಲಿಲ್ಲ. ಸೊ ಅದಕ್ಕೆ ನಾನು ಆಚೆ ಆಡ್ಸೋದ್ನೇ ಬಿಟ್ಬಿಟ್ಟೆ. ಗೈಸ್, ಇದು ಫ್ರೈಡೇ ಮಾರ್ನಿಂಗ್ ಇಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಎಸ್ಟರ್ಡೇ ಅಷ್ಟೇ ತೋರ್ಸಕ್ಕಾಗಿದ್ದು. ಇವಾಗ ಪೂಜೆ ಮಾಡ್ತಾ ಇದ್ದೀನಿ ಫ್ರೈಡೇ. ಏನಪ್ಪ ಇವಳು ಯಾವಾಗಲೂ ಪೂಜೆ ಮಾಡ್ತಿರ್ತಾಳೆ ಅಂತ ಅನ್ಕೊಂತಾ ಇದ್ದೀರಾ? ನಿಮಗೆ ಇದು ನೋಡೋದಕ್ಕೆ ಪೂಜೆ ಅಂತ ಅನ್ಸುತ್ತೆ. ನನಗೂ ಇದು ಪೂಜೆನೇ. ಬಟ್ ಇದಕ್ಕಿಂತ ಮೋರ್ ಓವರ್ ಏನು ಅಂತ ಹೇಳಿದ್ರೆ, ನಾನು ಮನೆಯಲ್ಲಿ ಆ್ಯಕ್ಚುಲಿ ಮನೇನ ನಾನು ಎನರ್ಜೈಸ್ ಮಾಡ್ತಾ ಇದ್ದೀನಿ. ಪೂಜೆ ಮಾಡೋ ಒಂದು ಪ್ರಾಸೆಸ್ಸಿಂದ ನಮ್ಮ ಮನೆ ಕೂಡ ಎನರ್ಜೈಸ್ ಆಗುತ್ತೆ. ಮನೇಲಿರುವಂಥ ವಸ್ತುಗಳು ಕೂಡ ಎನರ್ಜೈಸ್ ಆಗುತ್ತೆ. ಆ್ಯಂಡ್ ಮನೇಲಿರುವಂಥ ವ್ಯಕ್ತಿಗಳು ಕೂಡ ಎನರ್ಜೈಸ್ ಆಗ್ತಾರೆ. ಸೊ ನೀವೇ ಅಬ್ಸರ್ವ್ ಮಾಡ್ಬೋದು, ನಾವೆಷ್ಟು ಪೂಜೆ ಮಾಡ್ಕೊಂಡಿರ್ತೀವಿ ಅಷ್ಟು ಮನೆ ಕೂಡ ಕಳೆ ಚೆನ್ನಾಗಿರುತ್ತೆ. ಅದಕ್ಕೆ ಟೆಂಪಲ್ಗಳು ಕೂಡ ಅಷ್ಟೇ. ನಾವು ಅಲ್ಲಿಗೆ ಹೋದಾಗ ನಮಗೆ ಯಾಕೆ ಅಷ್ಟೊಂದು ನೆಮ್ಮದಿ ಸಿಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಅಷ್ಟು ಎನರ್ಜಿ ಅಲ್ಲಿದೆ. ಸೊ ಅದಕ್ಕೆ ಅವಾಗವಾಗ ನಾವು ಮಕ್ಕಳನ್ನ ಮನೆಯವರೆಲ್ಲ ಟೆಂಪಲ್ಗೆ ಹೋಗಿದ್ದು ಬರ್ತಾ ಇದ್ರೆ ನಮಗೂ ಅಷ್ಟು ಎನರ್ಜಿ ಸಿಗುತ್ತೆ. ಆ್ಯಂಡ್ ಮನೇಲಿ ಇದೇ ಥರ ಪೂಜೆ ಮಾಡ್ಕೊಂಡಿದ್ರೆ ಇಲ್ಲೂ ಕೂಡ ನಮಗೂ ಒಳ್ಳೆ ಎನರ್ಜಿ ಸಿಗುತ್ತೆ. ಗಾಯ್ಸ್, ನಮ್ಮ ಬೇಬಿ ತುಳಸಿ ಗಿಡನ ಎಳ್ದು ಇದು ಮಾಡ್ಬಿಟ್ಟಿದ್ಲು. ಇದರಿಂದ ತುಳಸಿ ಗಿಡ ಎಲ್ಲ ಒಣಗೋಗ್ಬಿಟ್ಟಿತ್ತು. ನಾನು ಹಾಕೋಣ ಅನ್ಕೊಂಡು ಯಾವುದು ಗಿಡ ಬೇರೆ ಸಿಗ್ತಾನೆ ಇರ್ಲಿಲ್ಲ. ಸೊ ಅದಕ್ಕೆ ಇವತ್ತು ನೀಟಾಗಿ ತುಳಸಿ ಕಟ್ಟೆನೆಲ್ಲ ಮಣ್ಣೆಲ್ಲ ಒಂದು ಸ್ವಲ್ಪ ಕೆತ್ತಾ ಇದ್ದೀನಿ, ಗಿಡ ತಂದು ಹಾಕೋಣ ಅಂತ. ನಮ್ಮ ಟೆರೇಸ್ ಮೇಲೆ ಒಂದು ಪುಟಾಣಿ ಗಿಡ ಸಿಕ್ಕಿದೆ. ಸೊ ಅದನ್ನೇ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಫ್ರೈಡೇ ಬೇರೆ ಅಲ್ವಾ, ಒಳ್ಳೆ ದಿನ. ಅದಕ್ಕೆ ಸೊ ಹಾಕೋಣ ಅನ್ಕೊಂಡು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಬರ್ಡೇ ದಿನನೇ ಹಾಕಬೇಕು ಅಂದ್ಕೊಂಡಿದ್ದೆ. ಬಟ್ ಅವತ್ತು ನಾನು ಅಡುಗೆ ಪ್ರಿಪೇರ್ ಮಾಡೋದ್ರಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ, ಮಾಡೋಕ್ಕಾಗಲಿಲ್ಲ. ಇವತ್ತು ಮತ್ತೆ ಶುಕ್ರವಾರ, ಇವತ್ತು ಮಾಡಲೇಬೇಕು ಅಂತ ಹೇಳಿ ಅದಕ್ಕೆ ಬೇಗ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ಇವಾಗ ತುಳಸಿ ಕಟ್ಟೆನೆಲ್ಲ ರೆಡಿ ಮಾಡಿಕೊಂಡು ಈಗ ಗಿಡನ ಇಲ್ಲಿ ಪ್ಲಾಂಟ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ತುಳಸಿ ಗಿಡ ಇಟ್ಟಿರ್ತಾರೆ. ಸೊ ಈ ತರ ಇಡೋದ್ರಿಂದ ತುಂಬಾ ಒಳ್ಳೇದು. ಇದು ಮನೆ ಬಾಗ್ಲತ್ರನೇ ಇದ್ರೆ ತುಂಬಾ ಒಳ್ಳೇದು. ಇದನ್ನ ನೋಡ್ಕೊಂಡು ಮನೆಗೆ ಎಂಟ್ರಿ ಕೊಟ್ರೆ ಮನೆ ಕೂಡ ಚೆನ್ನಾಗಂತ ಅನ್ಸುತ್ತೆ. ಅಂಡ್ ಒಳ್ಳೆ ಆಕ್ಸಿಜನ್ ಕೂಡ ಸಿಗುತ್ತೆ. ಸೊ ಆದಷ್ಟು ಮನೆ ಮುಂದೆ ಸುತ್ತಮುತ್ತ ನಾವು ಗಿಡಗಳನ್ನ ಬೆಳೆಸ್ಕೊಳ್ಳೋದು ತುಂಬಾ ಮುಖ್ಯ. ನನ್ಗೆ ತುಂಬಾ ಇಷ್ಟ ಗಿಡಗಳನ್ನೆಲ್ಲ ಹಾಕೋದು ಅಂತ ಹೇಳಿದ್ರೆ. ಸೊ ಅದರಲ್ಲಿ ಫ್ಲವರ್ನೆಲ್ಲ ಕಿತ್ಕೊಂಡು ದೇವ್ರಿಗೆ ಇಡಬೇಕು ಅನ್ನೋ ಆಸೆ. ಬಟ್ ಏನ್ ಮಾಡೋದು, ನಮ್ ಬೇಬಿ ಗಿಡಗಳನ್ನೇ ಬಿಡೋದಿಲ್ಲ, ಅವಳು ಕಿತ್ತಾಕ್ಬಿಡ್ತಾಳೆ. ನನ್ ಪುಣ್ಯಕ್ಕೆ ಟೆರೇಸ್ ಅಲ್ಲಿ ತುಂಬಾ ಗಿಡಗಳಿದೆ. ವೈಟ್ ಕಲರ್ ದಾಸವಾಳ, ಪಿಂಕ್ ಕಲರ್, ರೆಡ್ ಕಲರು, ಜಾಸ್ಮಿನ್, ಟೊಮೆಟೊ, ತುಂಬಾ ಗಿಡಗಳು ಹಾಕಿದ್ದಾರೆ ನಮ್ಮ ಓನರು. ಅಲ್ಲಿಗೆ ಹೋದಾಗೆಲ್ಲ ಇವಳು ಒಂದೊಂದನ್ನ ಕಿತ್ತಾಕ್ಬಿಡ್ತಾಳೆ. ಸೊ ಅದಕ್ಕೆ ಇವಳನ್ನ ನನ್ನ ಟೆರೇಸ್ ಕರ್ಕೊಂಡು ಹೋಗೋದನ್ನೇ ಬಿಟ್ಬಿಟ್ಟಿದ್ದೀನಿ. ಅವಳು ಏನಾದ್ರು ಹೋಗ್ತಿದ್ದಾಳೆ ಅಂತಂದ್ರೆ ಜೊತೆಲಿ ನಾನು ಇರ್ತೀನಿ. ಇಲ್ಲಿ ನಾನ್ ಬಟ್ಟೆ ಒಣಗ್ಸಕ್ ಹೋದಾಗ ಅವಳು ಬಂದ್ಬಿಡ್ತಾಳೆ. ಆಗ ಕೇರ್ಫುಲ್ ಆಗಿ ನೋಡ್ಕೊಂತಾ ಇರ್ತೀನಿ. ಗಿಡ ಎಲ್ಲ ನೆಟ್ಟಿದ್ದಾಯ್ತು, ಅದಕ್ಕೊಂದ್ ಸ್ವಲ್ಪ ನೀರ್ನು ಕೂಡ ಚಿಮ್ಕ್ಸಿದ್ದಾಯ್ತು. ತುಳಸಿ ಕಟ್ಟೆಗೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಇವಾಗ ಗಿಡಕ್ಕೆ ಪೂಜೆ ಮಾಡ್ತಾ ಇದ್ದೀನಿ. ಸೊ ನನಗೆ ಗಿಡಕ್ಕೆ ಅರಿಶಿನ ಕುಂಕುಮ ಹಚ್ಚೋದಿಲ್ಲ, ಬಿಕಾಸ್ ಅದು ಒಣಕೊಂಡ್ಬಿಡುತ್ತೆ ಅಲ್ವಾ. ಆಮೇಲೆ ಸ್ವಲ್ಪ ಇವಾಗಿನ ಅರಿಶಿನ ಕುಂಕುಮದಲ್ಲೆಲ್ಲ ಸ್ವಲ್ಪ ಕೆಮಿಕಲ್ಸ್ ಎಲ್ಲ ಇರುತ್ತೆ. ಸೊ ಅದಕ್ಕೆ ನಾನು ಕಟ್ಟೆಗೆ ಅಷ್ಟೇ ಇಟ್ಟೆ. ಆ್ಯಂಡ್ ಗಂಧದ ಕಡ್ಡಿನೂ ಅಷ್ಟೇ ಪಕ್ಕದಲ್ಲಿರೋ ಒಂದು ಗಿಡದ ಹತ್ರ ಇಡ್ತಾ ಇದ್ದೀನಿ. ಯಾಕೆಂದ್ರೆ ಇವಾಗಷ್ಟೇ ಗಿಡ ಹಾಕಿದ್ದೀನಲ್ವಾ. ಸೊ ಅದು ಗಂಧದ ಕಡ್ಡಿ ಸ್ಮೋಕ್ ಇಂದ ಏನಾದ್ರೂ ಎಫೆಕ್ಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ಆ ಗಿಡ ಸ್ವಲ್ಪ ದೊಡ್ಡದಾಗೋ ತನಕ ಈ ತರನೇ ಮೇಂಟೈನ್ ಮಾಡ್ಕೊಂತೀನಿ. ಇಲ್ಲಾಂದ್ರೆ ಗಂಧದ ಕಡ್ಡಿ ಇಡೋದಕ್ಕೆ ಅಂತ ಇನ್ನೊಂದ್ ಏನಾದ್ರು ತಗೊಬೇಕು. ನೋಡೋಣ, ಅಲ್ಲಿ ತನಕ ಈ ತರನೇ ಮ್ಯಾನೇಜ್ ಮಾಡ್ಕೊಂತೀನಿ. ಗಾಯ್ಸ್, ಇಲ್ಲಿ ನೋಡಿ, ಇವತ್ತು ನಮ್ಮ ಬೇಬಿ
ಸ್ನ್ಯಾಕ್ಸ್ ಬಾಕ್ಸ್ಗೆ ಇದನ್ನ ಕೊಟ್ಟಿದ್ದೀನಿ. ಇದೇನು ಗೊತ್ತಾ, ಚುರ್ಮುರಿ ತಿಂತೀವಲ್ಲ ಆ ಥರ. ಸೊ ಇದಕ್ಕೆ ನಾನು ಮೇನಾಗಿ ಕುಕುಂಬರ್, ಕ್ಯಾರೆಟ್, ಆನಿಯನ್, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿನ ಗ್ರೇಟ್ ಮಾಡಿ ಹಾಕಿದ್ದೀನಿ, ಆ್ಯಂಡ್ ಕಡಲೆ ಬೀಜ, ಪೆಪ್ಪರ್ ಹಾಕಿದ್ದೀನಿ, ಆ್ಯಂಡ್ ಸಾಲ್ಟ್. ಇಷ್ಟನ್ನೆಲ್ಲ ಹಾಕಿ ಅವಳಿಗೆ ಇವತ್ತು ಸ್ನ್ಯಾಕ್ಸ್ ಬಾಕ್ಸ್ ಕಳಿಸಿದ್ದೀನಿ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಇದನ್ನು ಮಾಡೋಣ ಅಂದ್ಬಿಟ್ಟು ಮಾಡಿ ಕಳಿಸಿದ್ದೀನಿ. ಆ್ಯಕ್ಚುಲಿ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಅವಳು ಯೂಶ್ವಲಿ ಇದನ್ನೆಲ್ಲ ತಿಂತಾಳೆ. ಕಡಲೆ ಬೀಜ ನೋಡಿ, ಕಡಲೆ ಬೀಜನ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಬಿಟ್ಟು ಅದನ್ನು ಆ್ಯಡ್ ಮಾಡಿದ್ದೀನಿ. ಇದು ಮಧ್ಯೆ ಸಿಕ್ಕಿದ್ರೆ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಲೆಮನ್ ಕೂಡ ಸ್ಕ್ವೀಸ್ ಮಾಡಿ ಹಾಕಿದ್ದೀನಿ, ಜಸ್ಟ್ ಒಂದು ಡ್ರಾಪ್ ಅಷ್ಟೇ. ಸಖತ್ತಾಗಿದೆ. ಅವಳಂತೂ ತುಂಬ ಎಂಜಾಯ್ ಮಾಡ್ತಾಳೆ ಇದನ್ನು ಇವತ್ತು. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ಮಾರ್ನಿಂಗ್ 11 o'clock ಊಟ ಮಾಡ್ತಾ ಇದ್ದೆ, ಮತ್ತು ಈವ್ನಿಂಗ್ಗೆ ಊಟ ಮಾಡ್ತಾ ಇದ್ನಲ್ವಾ. ಇನ್ ಬಿಟ್ವೀನ್ ನನಗೇನಾದ್ರು ಹೊಟ್ಟೆ ಹಸಿವು ತಡ್ಕೊಳಕ್ ಆಗ್ತಾ ಇರ್ಲಿಲ್ವಲ್ಲ ಇನಿಷಿಯಲ್ ಸ್ಟೇಜಲ್ಲಿ, ಅವಾಗ ನಾನು ಈ ಥರ ಮಾಡಿಕೊಂಡು ತಿಂತಾ ಇದ್ದೆ. ಡೈಲಿ ಇದನ್ನ ಆಫ್ಟರ್ನೂನ್ ತಿಂತಾ ಇದ್ದೆ. ಆಮೇಲೆ ಪ್ರಾಕ್ಟೀಸ್ ಆಯ್ತಲ್ಲ, ಇವಾಗ ಏನು ತಿನ್ನಬೇಕು ಅಂತ ಅನಿಸಲ್ಲ. ಆ್ಯಕ್ಚುಲಿ ಸೌತೆಕಾಯಿ ಮತ್ತು ಕ್ಯಾರೆಟನ್ನು ನಾನು ಮಾರ್ನಿಂಗ್ ಊಟ ಮಾಡ್ತಿರ್ತೇನಲ್ಲ ಆವಾಗಲೇ ಹಾಕೊಂಡ್ಬಿಡ್ತೀನಿ, ಒಂದು 2 ಪೀಸು. ಕಡಲೆ ಬೀಜ ಇದನ್ನೆಲ್ಲ ನಾನು ಒಂಥರ ಚಿಕ್ಕಿ ಥರ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ, ಪ್ರೋಟೀನ್ ಬಾರ್ ಥರ. ಅದನ್ನ ಯಾವಾಗಲಾದ್ರೂ ತಿಂತಾ ಇರ್ತೀನಿ ಆ ಥರ. ಆದರೆ ನಾನು ತಿನ್ನೋದನ್ನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ವೆರಿ ಸ್ಟ್ರಿಕ್ಟ್. ಮಾರ್ನಿಂಗ್ 11:30 ತಿಂದರೆ ಈವ್ನಿಂಗ್ 5:30 ತನಕ ವಾಟರ್ ಆ್ಯಂಡ್ ಫ್ರೂಟ್ಸ್ ಜ್ಯೂಸ್ ಕುಡಿತೀನಿ, ಫ್ರೂಟ್ಸ್ ತಿಂತೀನಿ. ಇದನ್ನ ಜಾಸ್ತಿ ತಿನ್ನೋದಕ್ಕೆ ಹೋಗಲ್ಲ, ಸ್ವಲ್ಪ ಸ್ಟಮಕ್ಗೆ ರೆಸ್ಟ್ ಕೊಡ್ತೀನಿ. ಅದು ನಾವೇನು ತಿಂದಿರ್ತೀವಿ ಅದರದ್ದನ್ನ ಅದು ಕೆಲಸ ಮಾಡಲಿ ಅಂತ ಬಿಟ್ಟಿರ್ತೀನಿ. ಜಾಸ್ತಿ ಒಂದಾದ್ಮೇಲೆ ಒಂದು ತಿಂತಾನೆ ಇದ್ರೆ ಅದಕ್ಕೂ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಮೇಕ್ ಕನ್ಫ್ಯೂಸ್ ಫಾರ್ ದ್ಯಾಟ್. ಆದ್ರೆ ಮಾರ್ನಿಂಗ್ ತಿಂತೀನಿ, ಅದ್ರ ಕೆಲಸ ಅದು ಮಾಡ್ಕೊತಾ ಇಲ್ಲ ಈವ್ನಿಂಗು ನಾನು ಕೊಡೋ ತನಕ. ಆ ಥರ ಒಂದು ಸ್ಟ್ರಿಕ್ಟ್ ಥಿಂಗ್ನ ಫಾಲೋ ಮಾಡ್ತಾ ಇದ್ದೀನಿ. ಮಕ್ಳುಗಳಿಗೆ ಈ ಥರ ಹೆಲ್ದಿ ಸ್ನ್ಯಾಕ್ಸ್ ಬಾಕ್ಸ್ನ ಕಳಿಸಿ, ಅವರು ಕೂಡ ಎಂಜಾಯ್ ಮಾಡ್ತಾರೆ. ಯಾವಾಗಲೂ ಅದೇ ತಿಂಡಿ ಎಲ್ಲ ಕೊಟ್ಟು ಬೋರ್ ಆಗಿರುತ್ತಲ್ವಾ, ಈ ಥರ ಇನ್ ಬಿಟ್ವೀನಲ್ಲಿ ಒಂದ್ಸರಿ ಕೊಟ್ಟರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಸೂಪರ್ ಆಗಿದೆ ಇದು. ಹೇಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಐ ವಿಲ್ ಮೀಟ್ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.